ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ 100 ಪ್ರಮುಖ ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿವೆ. ಇವು ಮುಂಬರುವ ಸರ್ಕಾರಿ ನೌಕರಿಗಳಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವ ಅವಶ್ಯಕತೆ ಇರುವ ಪ್ರಶ್ನೋತ್ತರಗಳಾಗಿವೆ. ಅದರ ಬಗ್ಗೆ ಈಗ ಗಮನ ಹರಿಸೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೂರ್ಣ ಹೆಸರೇನು? ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಯಾವಾಗ ಜನಿಸಿದರು? 14 ಏಪ್ರಿಲ್ 1891. ಅಂಬೇಡ್ಕರ್ ಅವರ ಜನ್ಮಸ್ಥಳ ಯಾವುದು? ಮಹೂ, ಮಧ್ಯಪ್ರದೇಶ. ಅಂಬೇಡ್ಕರ್ ಅವರ ತಂದೆಯ ಹೆಸರೇನು? ರಾಮ್ಜಿ ಮಾಲೋಜಿ ಸಕ್ಪಾಲ್. ಅಂಬೇಡ್ಕರ್ ಅವರ ತಾಯಿ ಹೆಸರೇನು? ಭೀಮಾಬಾಯಿ. ಅಂಬೇಡ್ಕರ್ ಅವರನ್ನು ಏನೆಂದು ಕರೆಯುತ್ತಾರೆ? ಭಾರತದ ಸಂವಿಧಾನದ ಶಿಲ್ಪಿ. ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದರು? 1907. ಅಂಬೇಡ್ಕರ್ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡಿದ ಮಹಾರಾಜರು ಯಾರು? ಸಯಾಜಿರಾವ್ ಗಾಯಕ್ವಾಡ್, ಬರೋಡಾ. ಅಂಬೇಡ್ಕರ್ ಅವರು ಯಾವ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದರು? ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ. ಅಂಬೇಡ್ಕರ್ ಅವರ ಮೊದಲ ಪತ್ನಿಯ ಹೆಸರೇನು? ರಮಾಬಾಯಿ. ಅಂಬೇಡ್ಕರ್ ಅವರ ಎರಡನೇ ಪತ್ನಿಯ ಹೆಸರೇನು? ಡಾಕ್ಟರ್ ಸವಿತಾ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಮೊದಲ ಪತ್ರಿಕೆ ಯಾವುದು? ಮೂಕನಾಯಕ. ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು? 1924ರಲ್ಲಿ. ಮಹತ್ ಸತ್ಯಾಗ್ರಹ ನಡೆದ ವರ್ಷ ಯಾವುದು? 1927ರಲ್ಲಿ. ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಯಾವಾಗ ದಹಿಸಿದರು? 25 ಡಿಸೆಂಬರ್ 1927ರಲ್ಲಿ. ಕಾಲಾರಾಮ್ ದೇವಸ್ಥಾನದಲ್ಲಿ ಸತ್ಯಾಗ್ರಹ ಎಲ್ಲಿ ನಡೆಯಿತು? ಕಾಲಾರಾಮ್ ದೇವಸ್ಥಾನದ ಸತ್ಯಾಗ್ರಹ ಎಲ್ಲಿ ನಡೆಯಿತು? ನಾಸಿಕ್. 3 ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ ನಾಯಕ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? ಗಾಂಧೀಜಿ ಮತ್ತು ಅಂಬೇಡ್ಕರ್. ಪೂನಾ ಒಪ್ಪಂದ ನಡೆದ ವರ್ಷ ಯಾವುದು? 1932. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1936. ಅಂಬೇಡ್ಕರ್ ಅವರ ಪ್ರಸಿದ್ಧ ಕೃತಿ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಯಾವಾಗ ಪ್ರಕಟವಾಯಿತು? 1936ರಲ್ಲಿ. ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಅಂಬೇಡ್ಕರ್ ಯಾವಾಗ ಆಯ್ಕೆಯಾದರು? 1942ರಲ್ಲಿ. ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಸ್ಥಾಪಿಸಿದರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನು ಹೃದಯ ಮತ್ತು ಆತ್ಮ ಎಂದಿದ್ದಾರೆ? 32ನೇ ವಿಧಿ. ಅದನ್ನು ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಎಲ್ಲಿ ಸ್ವೀಕರಿಸಿದರು? ನಾಗ್ಪುರದಲ್ಲಿ. ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ದಿನಾಂಕ ಯಾವುದು? 14 ಅಕ್ಟೋಬರ್ 1956. ಅಂಬೇಡ್ಕರ್ ಅವರ ವಿಶ್ರಾಂತಿ ಸ್ಥಳದ ಹೆಸರೇನು? ಚೈತ್ಯಭೂಮಿ, ಮುಂಬೈ. ಅಂಬೇಡ್ಕರ್ ಅವರು ಯಾವಾಗ ನಿಧನರಾದರು? 6 ಡಿಸೆಂಬರ್ 1956. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವಾಗ ನೀಡಲಾಯಿತು? 1990ರಲ್ಲಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಅಂಬೇಡ್ಕರ್ ಅವರು ಯಾವ ಪುಸ್ತಕ ಆಧಾರವಾಗಿದೆ? ದಿ ಪ್ರಾಬ್ಲಮ್ ಆಫ್ ದಿ ರುಪಿ. ಈ ಪುಸ್ತಕವು ರಿಪಬ್ಲಿಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಆಧಾರವಾಗಿದೆ. ಅಂಬೇಡ್ಕರ್ ಅವರ ಆತ್ಮಕಥೆಯ ಹೆಸರೇನು? ವೇಟಿಂಗ್ ಫಾರ್ ಎ ವೀಸಾ. ಇದು ಅಂಬೇಡ್ಕರ್ ಅವರ ಆತ್ಮಕಥೆಯ ಹೆಸರು, ವೇಟಿಂಗ್ ಫಾರ್ ಎ ವೀಸಾ. ಸಿದ್ಧಾರ್ಥ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಿದ್ಧಾರ್ಥ ಕಾಲೇಜನ್ನು ಸ್ಥಾಪಿಸಿದರು. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಯಾವಾಗ ಸ್ಥಾಪಿಸಲಾಯಿತು? 1945. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಪ್ರಾರಂಭವಾಯಿತು. ಅಂಬೇಡ್ಕರ್ ಅವರು ಬರೆದ ದ ಅನ್ಟಚಬಲ್ಸ್ ಪುಸ್ತಕ ಯಾವಾಗ ಪ್ರಕಟವಾಯಿತು? 1948. ಅಂಬೇಡ್ಕರ್ ಅವರು ಬರೆದ ಪುಸ್ತಕ
ದ ಅನ್ಟಚಬಲ್ಸ್ 1948ರಲ್ಲಿ ಪ್ರಕಟವಾಯಿತು. ಹಿಂದೂ ಕೋಡ್ ಬಿಲ್ ಮಂಡಿಸಿದರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಹಿಂದೂ ಕೋಡ್ ಬಿಲ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಯಾವಾಗ ಸಭೆಗೆ ಒಪ್ಪಿಸಿದರು? ಅಂಬೇಡ್ಕರ್ ಅವರು ಸಂವಿಧಾನವನ್ನು ಯಾವಾಗ ಸಭೆಗೆ ಒಪ್ಪಿಸಿ 26 ನವೆಂಬರ್ 1949ರಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಭೆಗೆ ಒಪ್ಪಿಸಿದರು. ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಎಂದು ಕರೆದವರು ಯಾರು? ಜನಸಾಮಾನ್ಯರು, ಅನ್ವಯಗಳು. ಇವರು ಅಂಬೇಡ್ಕರ್ ಅವರನ್ನು ಬಾಬಾ ಸಾಹೇಬ್ ಎಂದು ಕರೆದರು. ಅಂಬೇಡ್ಕರ್ ಅವರ ಜನ್ಮದಿನವನ್ನು ಏನೆಂದು ಆಚರಿಸಲಾಗುತ್ತದೆ? ಸಮಾನತೆಯ ದಿನ. ಅಂಬೇಡ್ಕರ್ ಜಯಂತಿಯನ್ನು ಸಮಾನತೆಯ ದಿನ ಎಂದು ಆಚರಿಸಲಾಗುತ್ತದೆ. ಮಹಾಪರಿನಿರ್ವಾಣ ದಿನ ಯಾವುದು? ಡಿಸೆಂಬರ್ 6. ಅಂಬೇಡ್ಕರ್ ಅವರು ಎಷ್ಟು ಭಾಷೆಗಳನ್ನು ಬಲ್ಲವರಾಗಿದ್ದರು? ಸುಮಾರು 9 ಭಾಷೆಗಳನ್ನು ಅಂಬೇಡ್ಕರ್ ಅವರು ಬಲ್ಲವರಾಗಿದ್ದರು. ಅಂಬೇಡ್ಕರ್ ಅವರು ವಕೀಲಿ ವೃತ್ತಿ ಎಲ್ಲಿ ಪ್ರಾರಂಭವಾಯಿತು? ಮುಂಬೈ ಹೈಕೋರ್ಟ್ನಲ್ಲಿ ಅಂಬೇಡ್ಕರ್ ಅವರ ವಕೀಲಿ ವೃತ್ತಿ ಪ್ರಾರಂಭವಾಯಿತು. ಹಿರಿಯ ಅಂಬೇಡ್ಕರ್ ಅವರ ಮನೆ ಹೆಸರೇನು? ರಾಜಗೃಹ. ಅಂಬೇಡ್ಕರ್ ಅವರ ಮನೆ ಹೆಸರು. ಅಂಬೇಡ್ಕರ್ ಅವರು ಯಾವ ವಿದೇಶಿ ವಿಶ್ವವಿದ್ಯಾಲಯದಿಂದ ಪ್ರಥಮವಾಗಿ DSc ಪದವಿ ಪಡೆದರು? ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ದಿಂದ ವಿಶ್ವವಿದ್ಯಾಲಯದಿಂದ DSc ಪದವಿಯನ್ನು ಪಡೆದರು. ಅಂಬೇಡ್ಕರ್ ಅವರ ಮಗನ ಹೆಸರೇನು? ಯಶವಂತ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಯಾವ ಸಭೆಯ ಸದಸ್ಯರಾಗಿದ್ದರು? ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು. ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು. ಅಂಬೇಡ್ಕರ್ ಅವರ ಕೊನೆಯ ಬರವಣಿಗೆ ಯಾವುದು? ದ ಬುದ್ಧ ಆ್ಯಂಡ್ ಹಿಸ್ ಧಮ್ಮ. ಅಂಬೇಡ್ಕರ್ ಅವರ ಕೊನೆಯ ಬರವಣಿಗೆ ದ ಬುದ್ಧ ಆ್ಯಂಡ್ ಹಿಸ್ ಧಮ್ಮ. ಅಂಬೇಡ್ಕರ್ ಅವರ ಜೀವನದ ಮೇಲೆ ಪ್ರಭಾವ ಬೀರಿದ 3 ಗುರುಗಳು ಯಾರು? ಬುದ್ಧ, ಕಬೀರ, ಜ್ಯೋತಿಬಾ ಫುಲೆ. ಬುದ್ಧ, ಕಬೀರ, ಜ್ಯೋತಿಬಾ ಫುಲೆ ಇವರು ಅಂಬೇಡ್ಕರ್ ಅವರ ಜೀವನದ ಮೇಲೆ ಪ್ರಭಾವವನ್ನು ಬೀರಿದರು. ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ವಾಸವಿದ್ದ ಮನೆಯನ್ನು ಈಗ ಏನಾಗಿ ಮಾಡಲಾಗಿದೆ? ಅದನ್ನು ಸ್ಮಾರಕ ಮೆಮೋರಿಯಲ್ ಆಗಿ ಮಾಡಲಾಗಿದೆ. ಲಂಡನ್ನಲ್ಲಿ ವಾಸವಿದ್ದ ಮನೆಗೆ ಸ್ಮಾರಕ ಮೆಮೋರಿಯಲ್ ಮಾಡಲಾಗಿದೆ. ಅಂಬೇಡ್ಕರ್ ಅವರು ಭಾರತದ ಯಾವ ರಾಜ್ಯದಿಂದ ಸಂವಿಧಾನ ಸಭೆಗೆ ಆಯ್ಕೆಯಾದರು? ಮೊದಲು ಬಂಗಾಳ, ನಂತರ ಮುಂಬೈದಿಂದ ಸಂವಿಧಾನ ಸಭೆಗೆ ಆಯ್ಕೆಯಾದರು. ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಡಾಕ್ಟರ್ BR ಅಂಬೇಡ್ಕರ್. ಬಹಿಷ್ಕೃತ ಭಾರತ ಪತ್ರಿಕೆ ಯಾವಾಗ ಪ್ರಾರಂಭವಾಯಿತು? 1927ರಲ್ಲಿ ಬಹಿಷ್ಕೃತ ಭಾರತ ಪತ್ರಿಕೆ. ಜನತಾ ಪತ್ರಿಕೆ ಯಾರಿಂದ ಆರಂಭವಾಯಿತು? ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಕೆಲಸದ ಅವಧಿಯನ್ನು ಎಷ್ಟಕ್ಕೆ ಇಳಿಸಿದರು? 12 ಗಂಟೆಯಿಂದ 8 ಗಂಟೆಗೆ ಇಳಿಸಿದರು. ಅಂಬೇಡ್ಕರ್ ಅವರು ಯಾವ ಸಿದ್ಧಾಂತವನ್ನು ವಿರೋಧಿಸಿದರು? ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನು ಅಂಬೇಡ್ಕರ್ ವಿರೋಧಿಸಿದರು. ಅಂಬೇಡ್ಕರ್ ಅವರು ಸಮುದಾಯದ ರಕ್ಷಕ ಯಾರು? ಅಂಬೇಡ್ಕರ್ ಅವರ ಸಮುದಾಯದ ರಕ್ಷಕ ಅವರೇ ಬಾಬಾ ಸಾಹೇಬ್. ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ನೀಡಿದ ಘೋಷಣೆ ಯಾವುದು? ಓದಿ ಸಂಘಟಿತರಾಗಿ ಹೋರಾಡಿ. ಇದೇ ಶಿಕ್ಷಣದ ಬಗ್ಗೆ ನೀಡಿದ ಘೋಷಣೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರಿಗೆ ಬಾಲ್ಯದಲ್ಲಿದ್ದ ಹೆಸರೇನು? ಬೀವಾ. ಅಂಬೇಡ್ಕರ್ ಅವರ ಶಿಕ್ಷಕ ಅಂಬೇಡ್ಕರ್ ಅವರು ಇವರಿಗೆ ನೀಡಿದ ಕೊಡುಗೆಯನ್ನು ತಮ್ಮ ಹೆಸರನ್ನು ನೀಡಿದರು. ಅಂಬೇಡ್ಕರ್ ಅವರ ಶಿಕ್ಷಕ ಅಂಬೇಡ್ಕರ್ ಅವರು ಇವರಿಗೆ ನೀಡಿದ ಕೊಡುಗೆಯನ್ನು ತಮ್ಮ ಹೆಸರನ್ನು ಅಂಬೇಡ್ಕರ್ ಅಂತಿರುವ ತಮ್ಮ ಹೆಸರನ್ನು ಅಂಬೇಡ್ಕರ್ ಅವರಿಗೆ ನೀಡಿದರು. ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದ ಯಾವ ವಿಷಯದಲ್ಲಿ MA ಮಾಡಿದ್ದರು? ಅರ್ಥಶಾಸ್ತ್ರದಲ್ಲಿ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ MA ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದರು. ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಬ್ಯಾರಿಸ್ಟರ್ ಆದರು? 1922ರಲ್ಲಿ. ಅಂಬೇಡ್ಕರ್ ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಯಾವ ಹುದ್ದೆಯಲ್ಲಿದ್ದರು? ಸುಬೇದಾರ್ ಹುದ್ದೆಯಲ್ಲಿದ್ದರು. ಅಂಬೇಡ್ಕರ್ ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಹುದ್ದೆಯಲ್ಲಿದ್ದರು. ಅಂಬೇಡ್ಕರ್ ಅವರ ಪೂರ್ವಜರು ಯಾವ ಗ್ರಾಮದವರು? ಅಂಬಡವೆ. ಮಹಾರಾಷ್ಟ್ರದಲ್ಲಿದೆ ಇದು ಅಂಬಡವೆ. ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು? ಇದು ಬಹುಮುಖ್ಯವಾಗಿದೆ ಸ್ನೇಹಿತರೆ. ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಲು ತೆಗೆದುಕೊಂಡ ಸಮಯ 2 ವರ್ಷ 11 ತಿಂಗಳು 18 ದಿವಸ.
ಅಂಬೇಡ್ಕರ್ ಅವರು ಯಾವಾಗ ಸಮಾನತೆಯ ಬೋಧನೆ ಮಾಡಿದರು? ಜೀವನದುದ್ದಕ್ಕೂ. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಪತ್ರಿಕೆಗಳಲ್ಲಿ ಕೊನೆಯದು ಯಾವುದು? ಪ್ರಬುದ್ಧ ಭಾರತ. ಅಂಬೇಡ್ಕರ್ ಅವರ ಸ್ಮೃತಿಗಳಲ್ಲಿ ಯಾವುದನ್ನು ಟೀಕಿಸಿದರು? ಮನುಸ್ಮೃತಿಯನ್ನು ಟೀಕಿಸಿದರು. ಜೀವನದುದ್ದಕ್ಕೂ ಅವರು ಟೀಕಿಸಿದ್ದು ಮನುಸ್ಮೃತಿ. ಅಂಬೇಡ್ಕರ್ ಅವರು ಯಾವ ಸಮಿತಿ ಅಧ್ಯಕ್ಷರಾಗಿದ್ದರು? ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಅಂಬೇಡ್ಕರ್ ಅವರ ತಾಯಿ ಯಾವ ವರ್ಷ ನಿಧನರಾದರು? 1896ರಲ್ಲಿ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ನೀಡಿದ ಹಕ್ಕುಗಳು ಯಾವುವು? ಸಮಾನ ಹಕ್ಕುಗಳು. ಸಂವಿಧಾನದಲ್ಲಿ ಮಹಿಳೆಯರಿಗೆ ನೀಡಿದ ಹಕ್ಕುಗಳು ಸಮಾನ ಹಕ್ಕುಗಳು. ಅಂಬೇಡ್ಕರ್ ಅವರು ಮುಂಬೈ ಶಾಸನಸಭೆಯ ಸದಸ್ಯರಾದ ವರ್ಷ ಯಾವುದು? 1926ರಲ್ಲಿ ಮುಂಬೈ ಶಾಸನಸಭೆಯ ಸದಸ್ಯರಾದರು. ಅಂಬೇಡ್ಕರ್ ಅವರ ಅಂತಿಮ ಸಂಸ್ಕಾರ ಎಲ್ಲಿ ನಡೆಯಿತು? ದಾದರ್ ಮುಂಬೈಯಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಯಿತು. ಅಂಬೇಡ್ಕರ್ ಅವರ ಸ್ಮಾರಕ ಇರುವ ಸ್ಥಳ ಯಾವುದು? ಚೈತ್ಯಭೂಮಿ. ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನು ಯಾವಾಗ ಸೇರಿದರು? 1916ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸೇರಿದರು. ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ಭಾಷಣಕ್ಕೆ ಹೆಸರುವಾಸಿ? ಅಂತಿಮ ಭಾಷಣ. ಅಂಬೇಡ್ಕರ್ ಅವರು ಸಂವಿಧಾನದ ರಚನಾ ಸಭೆಯಲ್ಲಿ ಯಾವ ಭಾಷಣಕ್ಕೆ ಹೆಸರುವಾಸಿ? ಅಂತಿಮ ಭಾಷಣ, ಗ್ರಾಮರ್ ಆಫ್ ಅನಾರ್ಕಿ. ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಸೋತ ನಂತರ ಯಾವ ಸಭೆಯ ಸದಸ್ಯರಾದರು? ರಾಜ್ಯಸಭೆಯ ಸದಸ್ಯರಾದರು. ಅಂಬೇಡ್ಕರ್ ಅವರಿಗೆ ಪ್ರಿಯವಾದ ಹವ್ಯಾಸ ಯಾವುದು? ಪುಸ್ತಕ ಓದುವುದು. ಅಂಬೇಡ್ಕರ್ ಅವರು ಖಾಸಗಿ ಗ್ರಂಥಾಲಯದ ಹೆಸರೇನು? ರಾಜಗೃಹ. ಅವರ ಒಂದು ಖಾಸಗಿ ಗ್ರಂಥಾಲಯವಿತ್ತು, ಅದರ ಹೆಸರು ರಾಜಗೃಹ. ಅಂಬೇಡ್ಕರ್ ಅವರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ? 16 ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಅಂಬೇಡ್ಕರ್ ಅವರ ಯಾವ ಕೃತಿ ಪಾಕಿಸ್ತಾನದ ವಿಭಜನೆಗೆ ಕುರಿತಾಗಿದೆ? ಅಂಬೇಡ್ಕರ್ ಅವರ ಯಾವ ಕೃತಿ ಪಾಕಿಸ್ತಾನದ ವಿಭಜನೆ ಕುರಿತಾಗಿದೆ? ಥಾಟ್ಸ್ ಆನ್ ಪಾಕಿಸ್ತಾನ್. ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಭಾರತೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿದರು? 1952ರಲ್ಲಿ ಸ್ಪರ್ಧಿಸಿದರು. ಅಂಬೇಡ್ಕರ್ ಅವರ ಧರ್ಮ ಪರಿವರ್ತನೆಯ ಸಂಕೇತ ಯಾವುದು? ನವಯಾನ. ಅಂಬೇಡ್ಕರ್ ಅವರ ಧರ್ಮ ಪರಿವರ್ತನೆಯ ಸಂಕೇತ ಯಾವುದು? ನವಯಾನ. ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಮಾಡಿದ ಹೋರಾಟದ ಮುಖ್ಯ ಉದ್ದೇಶವೇನು? ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯರಿಗಾಗಿ ಮಾಡಿದ ಹೋರಾಟದ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳು. ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಮಾಡಿದ ಹೋರಾಟದ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳು. ಅಂಬೇಡ್ಕರ್ ಅವರು ದಲಿತರಿಗೆ ಯಾವ ಸಲಹೆ ನೀಡಿದರು? ಗ್ರಾಮಗಳನ್ನು ಬಿಟ್ಟು ನಗರಗಳಿಗೆ ಬನ್ನಿ. ಅಂಬೇಡ್ಕರ್ ಅವರು ದಲಿತರಿಗೆ ನೀಡಿದ ಸಲಹೆ ಗ್ರಾಮಗಳನ್ನು ಬಿಟ್ಟು ನಗರಗಳಿಗೆ ಬನ್ನಿ. ಅಂಬೇಡ್ಕರ್ ಅವರು ಯಾವ ನದಿಯ ನೀರಿಗಾಗಿ ಹೋರಾಟ ಮಾಡಿದರು? ಚೌದಾರ್ ಕೆರೆ, ಮಹದ್. ಅವರು ಮಾಡಿದ ನದಿಯ ನೀರಿಗಾಗಿ ಹೋರಾಟ ಚೌದಾರ್ ಕೆರೆ, ಮಹದ್ನಲ್ಲಿದೆ. ಅಂಬೇಡ್ಕರ್ ಅವರು ತಮ್ಮ ಪತ್ನಿಗೆ ಯಾವ ಹೆಸರಿಂದ ಕರೆಯುತ್ತಿದ್ದರು? ರಾಮು. ಅವರ ಹೆಂಡತಿ ಹೆಸರು ರಮಾಬಾಯಿ ಇತ್ತು, ಹಾಗಾಗಿ ಅವರು ರಾಮು ಎಂದು ಕರೆಯುತ್ತಿದ್ದರು. ಅಂಬೇಡ್ಕರ್ ಅವರು ಗುರುಗಳಲ್ಲೊಬ್ಬರಾದ ಜ್ಯೋತಿಬಾ ಫುಲೆ ಯಾರು? ಸಮಾಜ ಸುಧಾರಕರು. ಅಂಬೇಡ್ಕರ್ ಅವರು ಗುರುಗಳಲ್ಲೊಬ್ಬರಾದವರು ಜ್ಯೋತಿಬಾ ಫುಲೆ ಅವರು ಸಮಾಜ ಸುಧಾರಕರು. ಅಂಬೇಡ್ಕರ್ ಅವರ ಮೇಲೆ ಬುದ್ಧನ ಪ್ರಭಾವ ಯಾವಾಗ ಉಂಟಾಯಿತು? ಬಾಲ್ಯದಲ್ಲಿ ಕೆಳುಸ್ಕರ್ ಗುರುಗಳಿಂದ ಬುದ್ಧನ ಪ್ರಭಾವ ಅವರ ಮೇಲೆ ಆಯಿತು. ಅಂಬೇಡ್ಕರ್ ಅವರು ಮೊದಲು ಯಾವ ಧರ್ಮದಲ್ಲಿದ್ದರು? ಹಿಂದೂ ಧರ್ಮದಲ್ಲಿದ್ದರು. ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಏಕೆ ಆರಿಸಿಕೊಂಡರು? ಸಮಾನತೆ ಮತ್ತು ಅಹಿಂಸೆಗಾಗಿ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಏಕೆ ಆರಿಸಿಕೊಂಡರು ಅಂದರೆ ಸಮಾನತೆ ಮತ್ತು ಅಹಿಂಸೆಗಾಗಿ ಬೌದ್ಧ ಧರ್ಮವನ್ನು ಆರಿಸಿಕೊಂಡರು. ಅಂಬೇಡ್ಕರ್ ಅವರು 1956ರಲ್ಲಿ ಯಾವ ದೇಶಕ್ಕೆ ಭೇಟಿ ನೀಡಿದರು? ಶ್ರೀಲಂಕಾ ಬೌದ್ಧ ಸಮ್ಮೇಳನಕ್ಕೆ. 1956ರಲ್ಲಿ ಶ್ರೀಲಂಕಾಕ್ಕೆ ಬೌದ್ಧ ಸಮ್ಮೇಳನಕ್ಕೆ ಭೇಟಿ ನೀಡಿದರು. ಅಂಬೇಡ್ಕರ್ ಅವರು ಯಾವ ಸಂಘಟನೆಯನ್ನು 1942ರಲ್ಲಿ ಸ್ಥಾಪಿಸಿದರು? ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್. 1942ರಲ್ಲಿ ಅಂಬೇಡ್ಕರ್ ಅವರು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು.
ಅಂಬೇಡ್ಕರ್ ಅವರು ಕಾರ್ಮಿಕರಿಗಾಗಿ ತಂದ ವಿಮೆ ಯಾವುದು? ESI, ಕಾರ್ಮಿಕ ವಿಮೆ. ಅಂಬೇಡ್ಕರ್ ಅವರು ಕಾರ್ಮಿಕರಿಗಾಗಿ ತಂದ ವಿಮೆ ಯಾವುದಂದರೆ ESI, ಕಾರ್ಮಿಕ ವಿಮೆ. ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ಭಾಗವನ್ನು ಅತ್ಯಂತ ವಿಮರ್ಶಾತ್ಮಕ ಭಾಗ ಎಂದಿದ್ದಾರೆ? ಮೂಲಭೂತ ಹಕ್ಕುಗಳು. ಅಂಬೇಡ್ಕರ್ ಅವರು ಸಂವಿಧಾನದ ಅತ್ಯಂತ ವಿಮರ್ಶಾತ್ಮಕ ಭಾಗ ಮೂಲಭೂತ ಹಕ್ಕುಗಳು ಎಂದಿದ್ದಾರೆ. ಅಂಬೇಡ್ಕರ್ ಅವರ ಜನ್ಮದಿನದಂದು ಯಾವ ಬಣ್ಣದ ಬಟ್ಟೆ ಧರಿಸುವುದು ವಾಡಿಕೆ? ನೀಲಿ ಬಣ್ಣ, ಬ್ಲೂ. ಅಂಬೇಡ್ಕರ್ ಅವರ ಜನ್ಮದಿನದಂದು ಯಾವ ಬಣ್ಣದ ಬಟ್ಟೆ ಧರಿಸುವುದು ವಾಡಿಕೆ? ನೀಲಿ. ಅಂಬೇಡ್ಕರ್ ಅವರು ಯಾವ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು? ಅಂಬೇಡ್ಕರ್ ಅವರು ಯಾವ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು? ಸಿಡ್ಲ್ಯಾಮ್ ಕಾಲೇಜ್. ಸಿಡ್ಲ್ಯಾಮ್ ಕಾಲೇಜ್. ಅಂಬೇಡ್ಕರ್ ಅವರಿಗೆ ಸಮರ್ಪಿತವಾದ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಪುಣೆ. ಅಂಬೇಡ್ಕರ್ ಅವರಿಗೆ ಸಮರ್ಪಿತವಾದ ವಸ್ತು ಸಂಗ್ರಹಾಲಯ ಪುಣೆಯಲ್ಲಿದೆ. ಅಂಬೇಡ್ಕರ್ ಅವರ ಹೆಸರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಅಂಬೇಡ್ಕರ್ ಅವರ ಹೆಸರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ನಾಗ್ಪುರ್. ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಹುದ್ದೆಗೆ ರಾಜೀನಾಮೆ ನೀಡಿದರು? ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಹುದ್ದೆಗೆ ರಾಜೀನಾಮೆ ನೀಡಿದರು? 1951 ಕಾನೂನು ಮಂತ್ರಿ ಹುದ್ದೆಯಿಂದ ರಾಜೀನಾಮೆ ನೀಡಿದರು. ಇಷ್ಟು ಮಾಹಿತಿ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಭಾರತದ ಸಂವಿಧಾನ ಶಿಲ್ಪಿಯವರ ಕುರಿತಾಗಿದೆ. ಈ ಮಾಹಿತಿಗಳು ತುಂಬ ಉಪಯುಕ್ತವಾಗಿದ್ದರಿಂದ ಮುಂಬರುವ ಎಲ್ಲ CETಗಳಿಗೆ ಜನರಲ್ ನಾಲೆಡ್ಜ್ ಕ್ವಶನ್ಗಳಾಗಿರ್ತವೆ. ಅದರ ಉತ್ತರಗಳನ್ನು ಸರಿಯಾಗಿ ಓದಿ ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಬೇಕೆಂದು ನನ್ನ ಮನದಾಳದ ಇಚ್ಛೆ. ಥ್ಯಾಂಕ್ ಯು ಫ್ರೆಂಡ್ಸ್.